ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ಮಾಡ್ತೀವಿ. ನಾಳೆ ಅಂದರೆ 3ನೇ ತಾರೀಕು ಗುರುವಾರ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹೊಸ ಕೆಲಸಗಳ ಸಾಧನೆಗಾಗಿ ನಾವು ಶೈಲಪುತ್ರಿ ಅಮ್ಮನವರ ಈ ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತೀನಿ. ಹಾಗೆ ಘಟಸ್ಥಾಪನೆ ಬಗ್ಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸಹ ಒಂದು ಶುಭ ಮುಹೂರ್ತಗಳನ್ನು ಸಹ ತಿಳಿಸ್ಕೊಡ್ತೀನಿ. ಬರೀ ನೋಡಿದಂತೆ ಮೊದಲು ನಾನು ನಿಮಗೆ ಒಂದು ಘಟಸ್ಥಾಪನೆಯ ಬಗ್ಗೆ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಬಿಡ್ತೀನಿ. ನಮಗೆ ಘಟಸ್ಥಾಪನೆ 3ನೇ ತಾರೀಕು ಗುರುವಾರ ನಾವು ಮಾಡ್ತೀವಿ. ಸೂರ್ಯೋದಯ ಸಮಯ ನಮಗೆ ಬೆಳಿಗ್ಗೆ 6:15 ಇರುತ್ತದೆ. ನಮಗೆ 6:15 ಸೂರ್ಯೋದಯ ಇರುವುದರಿಂದ ಬ್ರಾಹ್ಮಿ ಮುಹೂರ್ತ ನಮಗೆ ಬೆಳಿಗ್ಗೆ 4:40 5:25 ಇರುತ್ತೆ. ಈ ಸಮಯದಲ್ಲಿ ನಾವು ಬನ್ನಿ ಮರದ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕು. ಹಾಗೆ ಕಳಶ ಘಟಸ್ಥಾಪನೆ ಸಹ ನಾವು ಮಾಡಬೇಕು. ಈ ಸಮಯದಲ್ಲಿ ನೀವು ಕಳಶ ಘಟಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಸಹ ಬೇಗನೆ ಸಿದ್ಧಿಗೊಳ್ಳುತ್ತದೆ ಅಂತ ಸಹ ನಂಬಿಕೆ. ಸೊ ಅದರಿಂದ ಈ ಸಮಯದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಲು ಪ್ರಯತ್ನ ಪಡಿ. ಇಲ್ಲವಾದರೆ ನೀವು ಬೇರೆ ಮುಹೂರ್ತದಲ್ಲಿ ಸಹ ನೀವು ಮಾಡಬಹುದು. ಆದರೆ ಬನ್ನಿ ಮರದ ಪೂಜೆ ಮಾತ್ರ ನಾವು ಸೂರ್ಯೋದಯಕ್ಕೆ ಮುನ್ನವೇ ಮಾಡಬೇಕು. ಈ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಆಚರಿಸಬೇಕು ಮೊದಲನೇ ದಿವಸದ ಪೂಜೆ. ಹಾಗೆ ನಂತರ ನಮಗೆ ಪ್ರಾತಃ ಸಂಧ್ಯಾಕಾಲ ಬರುತ್ತದೆ. 6:13 7:42 ನಮಗೆ ಕಳಶ ಸ್ಥಾಪನೆ ಮಾಡುವ ಒಂದು ಶುಭ ಮುಹೂರ್ತ ಸಹ ಇರ್ತದೆ. ನೀವು ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿದರೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ಈ ಸಮಯ ಸಹ ನಿಮಗೆ ಒಳ್ಳೆಯದು. ಇದರಲ್ಲಿ ಸಹ ನಮಗೆ ಮಾಡಲು ಆಗಿಲ್ಲ ಅನ್ನೋದಾದರೆ ಅಮೃತ ಕಾಲ ನಮಗೆ ಬೆಳಿಗ್ಗೆ 9:29 11:09 ನಮಗೆ ಅಮೃತ ಕಾಲವಿರ್ತದೆ. ಸೊ ಆ ಸಮಯದಲ್ಲಿ ಸಹ ನೀವು ಈ ಕಳಶ ಘಟಸ್ಥಾಪನೆ ಮಾಡಬಹುದು. ನೀವು ಪ್ರಾತಃ ಸಂಧ್ಯಾಕಾಲದಲ್ಲಿ ನೀವು ಈ ಕಳಶ ಘಟಸ್ಥಾಪನೆ ಮಾಡಿದರೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ಇಲ್ಲವಾದಲ್ಲಿ ನಿಮಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:48 12:36 ತುತರಿಯಾಗಿ ನಮಗೆ 48 ನಿಮಿಷಗಳು ಸಿಗ್ತಾರೆ. ಈ ಸಮಯದಲ್ಲಿ ಸಹ ನೀವು ಘಟಸ್ಥಾಪನೆಯನ್ನು ನೀವು ಮಾಡಬಹುದು. ಆದರೆ ನಾನು ನಿಮಗೆ ಹೇಳುವುದು ಏನಂದರೆ, ನೀವು ಈ ಮೇಲಿನ ಈ 3 ಮುಹೂರ್ತದಲ್ಲಿ ನೀವು ಕಳಶವನ್ನು ಘಟಸ್ಥಾಪನೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು. ಅದಕ್ಕಿಂತ ತುಂಬ ಒಳ್ಳೆಯದಂದರೆ ಬ್ರಾಹ್ಮಿ ಮುಹೂರ್ತ ಮತ್ತು ಪ್ರಾತಃ ಸಂಧ್ಯಾಕಾಲ ತುಂಬ ಶ್ರೇಷ್ಠವಾಗಿರುವಂತಹದ್ದು. ಆ ಸಮಯದಲ್ಲಿ ನೀವು ಮಾಡ್ಕೋಬಹುದು. ಬೆಳಿಗ್ಗೆ ನಿಮಗೆ ಯಾವುದೋ ಒಂದು ಕಾರಣಾಂತರದಿಂದ ಮಾಡಲು ಆಗಿಲ್ಲ ಅನ್ನೋದಾದರೆ ನೀವು ಸಂಜೆ ಸಹ ನೀವು ಮಾಡಬಹುದು. ಸಂಜೆ ಸೂರ್ಯಾಸ್ತ ಸಮಯ ಸಂಜೆ 6:14 ಇರ್ತದೆ. ಗೋಧೂಳಿ ಸಮಯದಲ್ಲಿ ನಾವು ಕಳಶವನ್ನು ಘಟಸ್ಥಾಪನೆ ಮಾಡಬೇಕು. ಸಂಜೆ 6:15 ರಾತ್ರಿ 7:45 ನಮಗೆ ಈ ಗೋಧೂಳಿ ಸಮಯವಿರ್ತದೆ. ಆ ಸಮಯದಲ್ಲಿ ಸಹ ನೀವು ಕಳಶವನ್ನು ಘಟಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಕೋಬಹುದು. ಆದರೆ ನೀವು ಬೆಳಗ್ಗಿನ ಆ 2 ಮುಹೂರ್ತದಲ್ಲಿ ಮಾಡುವುದು ತುಂಬ ಪ್ರಾಶಸ್ತ್ಯವಾದದ್ದು. ನವರಾತ್ರಿಯ ಮೊದಲನೇ ದಿವಸ ನಾವು ಅಮ್ಮನವರ ಮೊದಲನೇ ಅವತಾರವಾದ ಮಾತೃಸ್ವರೂಪಿಣಿ ಶೈಲಪುತ್ರಿ ಅಮ್ಮನವರನ್ನು ನಾವು ಪೂಜೆಯನ್ನು ಮಾಡ್ತೀವಿ. ಅಮ್ಮನವರಿಗೆ ಇಷ್ಟವಾದ ಹೂವು ಅಂದರೆ ದಾಸವಾಳದ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಯಾವುದು ಬಣ್ಣವಾಗಿದ್ರೂ ಸಹ ಪರವಾಗಿಲ್ಲ, ಒಟ್ಟಾರೆ ನೀವು ದಾಸವಾಳದ ಹೂವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕು. ದಾಸವಾಳದ ಹೂ ಇಲ್ಲವಾದಲ್ಲಿ ನೀವು ಸೇವಟಿಗೆ ಹೂಗಳನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಪ್ರಸಾದಕ್ಕೆ ಅಂತ ಬೂಂದಿ ಲಾಡು ಮಾಡಲು ಆಗಿಲ್ಲ ಅಂದರೆ ತುಪ್ಪದಿಂದ ಮಾಡಿದ ಪ್ರಸಾದ ಅಮ್ಮನವರಿಗೆ ಶ್ರೇಷ್ಠವಾಗಿರುವಂಥದ್ದು. ತುಪ್ಪದಿಂದ ಮಾಡಿದ ನೀವು ಯಾವುದೇ ಪ್ರಸಾದಗಳನ್ನು ಸಹ ನೀವು ಮಾಡ್ಕೋಬಹುದು. ಇದು ನಾವು ಮೊದಲನೇ ದಿವಸ ಪೂಜೆಯನ್ನು ಮಾಡುವಂಥದ್ದು. ಬಣ್ಣ ಅಂದರೆ ಹಳದಿ ಬಣ್ಣ. ಪ್ರತಿ ವರ್ಷ ಸಹ ನಮಗೆ ಅದು ಬದಲಾವಣೆ ಆಗ್ತದೆ. ಸೊ ಈ ಸಲ ನಮಗೆ ಒಂದು ಹಳದಿ ಬಣ್ಣ ಬಂದಿದೆ. ದಾಸವಾಳದ ಹೂವನ್ನು ನಾವು ಇಟ್ಟು ಪೂಜೆ ಮಾಡ್ತೀವಿ. ಬನ್ನಿಪತ್ರೆ ಬಿಲ್ವಪತ್ರೆಯನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳುವುದು ಮಾತ್ರ ಮರೆಯಬೇಡಿ. ಅಮ್ಮನವರ ವಾಹನ ವೃಷಭ ವಾಹನ ಆಗಿರುತ್ತದೆ. ಶಿವಸ್ವರೂಪಿ ಆಗಿರುವಂಥದ್ದು. ಆದ್ದರಿಂದ ನೀವು ಬಿಲ್ವಪತ್ರೆ ಒಂದನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ನೀವು ಪೊಂಗಲನ್ನು ಸಹ ನೀವು ಮಾಡ್ಕೋಬಹುದು ಪ್ರಸಾದಕ್ಕೆ. ನೀವು ಮಾಡಲು ಆಗಿಲ್ಲ ಅಂದರೆ ರಂಗೋಲಿ ಅಂತ ಒಂದು ವಿಷಯಕ್ಕೆ ಬಂದರೆ ನಾವು ಸ್ವಸ್ತಿಕ್ ರಂಗೋಲಿಯನ್ನು ಹಾಕಬೇಕಾಗಿರುತ್ತದೆ. 8 ಚುಕ್ಕಿ 8 ಸಾಲುಗಳನ್ನಾಗಿ ಮಾಡಿಕೊಂಡು ಈ ರೀತಿ ನೀವು ರಂಗೋಲಿಯನ್ನು ನೀವು ಹಾಕಬೇಕು. ಇದು ನಾವು ಮೊದಲನೇ ದಿವಸ ಹಾಕುವಂಥದ್ದು. ಇಷ್ಟು ನೀವು ಈ ಶೈಲಪುತ್ರಿ ಅಮ್ಮನವರ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು. ನೋಡೋಣ ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಘಟಸ್ಥಾಪನೆ ಮಾಡುವ ಒಂದು ಶುಭ ಮುಹೂರ್ತ ಸಹ ತಿಳಿಸ್ಕೊಟ್ಟಿದ್ದೇನೆ. ಶೈಲಪುತ್ರಿ ಅಮ್ಮನವರ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ 2ನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.